ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹಿಂದಿನ 2 ವಿಡಿಯೋದಲ್ಲಿ ಫಸ್ಟ್ ನಾವು ರಾಟಿ ಅಂದರೆ ಟೈಲರಿಂಗ್ ಮಾಡೋದಕ್ಕೆ ಯಾವ ರೀತಿ ಮಟೀರಿಯಲ್ ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತು 2ನೇ ವಿಡಿಯೋದಲ್ಲಿ ನಾನು ಹುಕ್ಕು ಮತ್ತು ಕಾಜಿನ ಮತ್ತು ಕೈವಲಿಗೆ ಇವು ಮೂರನ್ನು ನಾವು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಮೊದಲಿಗೆ ಅವೆರಡು ವಿಡಿಯೋನ ಚೆಕ್ ಮಾಡಿ ನಂತರ ನೀವು ಈ ವಿಡಿಯೋನ ನೋಡಿ, ಹಾಗಾದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಇವಾಗ ನಾನು ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತಿದ್ದೆ, ಆದರೆ ಪೇಪರಲ್ಲಿ ಅಷ್ಟೊಂದು ಬಟ್ಟೆ ಅಂದರೆ ಜಾಸ್ತಿ ಬಟ್ಟೆ ಬರೋದಿಲ್ಲ, ಹಾಗಾಗಿ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಡೈರೆಕ್ಟಾಗಿ ಬಟ್ಟೆ ಪೀಸ್ ಮೇಲೆ ಹಾಕಿ ನಿಮಗೆ ಡೈಗ್ರಾಮ ತೋರಿಸ್ತೀನಿ. ನೀವು ಮೊದಲಿಗೆ ಬಿಗಿನರ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡೋರಿದ್ದರೆ ಖಂಡಿತ ನೀವು ಫಸ್ಟು ಪೇಪರ್ ಮೇಲೇ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ. ನೋಡಿ, ಮೊದಲಿಗೆ ನಾನು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡಿದ್ದೀನಿ. ನೋಡಿ, ಫಸ್ಟಿಗೆ ನಮಗೆ ಬಟ್ಟೆ ಈ ರೀತಿ ಇರುತ್ತೆ. ಮೊದಲಿಗೆ ನಾವು ಈ ರೀತಿ ಒಂದು ಫೋಲ್ಡ್ನ ಮಾಡಬೇಕು. ನೋಡಿ, ನಮ್ಮ ಸೈಡು ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು. ಈ ರೀತಿ ಹಾಕ್ಕೊಳ್ಳೋದು ಫಸ್ಟ್ ನಮಗೆ ಫಸ್ಟ್ ಸ್ಟೆಪ್. ಇದರಲ್ಲಿ ಮೆಜರ್ಮೆಂಟ್ ಬ್ಲೌಸ್ನ ಅಳತೆನ ಯಾವ ರೀತಿ ಮಾಡೋದು ಅಂತೇಳಿ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಇವಾಗ ನಾನು ಮೆಜರ್ಮೆಂಟ್ ಬ್ಲೌಸ್ನ ಅಳತೆ ಮಾಡ್ತಾನೆ ನಿಮಗೆ ಡೈಗ್ರಾಮ್ನ ಹಾಕಿ ತೋರಿಸ್ತೀನಿ. ಫಸ್ಟ್ಗೆ ನೋಡಿ, ಮೆಜರ್ಮೆಂಟ್ ಬ್ಲೌಸ್ನ ನಾವು ಉಲ್ಟಾ ಮಾಡಿನೇ ಏನು ಮಾಡಬೇಕು, ಅಳತೆನ ತೊಗೋಬೇಕು. ನೋಡಿ, ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಅಂದರೆ ನಾವು ಎದೆ ಸುತ್ತಳತೆನ ತೊಗೋಬೇಕು. ಯಾವ ರೀತಿ ನಾವು ತೊಗೋಬೇಕು ಅಂತಂದರೆ, ನಮ್ಮದು ಹುಕ್ ಪಟ್ಟಿ ಸೈಡು ನಾವು ಚೆಸ್ಟ್ ಮೆಜರ್ಮೆಂಟ್ನ ಅಳತೆನ ಮಾಡ್ಕೋಬೇಕು. ಕಾಜಾಪಟ್ಟಿ ಸೈಡು ನಾವು ಅಳತೆನ ಮಾಡ್ಕೋಬಾರ್ದು. ಯಾಕಂದರೆ ನಾವು ಕಾಜಾಪಟ್ಟಿ ಸೈಡು ಏನಾದರೂ ಅಳತೆ ಮಾಡಿಕೊಂಡ್ರೆ 1 ಇಂಚು ನಮಗೇನಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ನಾವು ಹುಕ್ ಪಟ್ಟಿ ಸೈಡು ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕು. ನೋಡಿ, ಕಂಪ್ಲೀಟಾಗಿ ನಾವು ಆರ್ಮೋಲ್ ಶೇಪ್ ಹತ್ರ ಇಲ್ಲಿಂದ ಹಿಡಿದು ಪೂರ್ತಿಯಾಗಿ ಇಲ್ಲಿವರೆಗೂ ನಾವು ಅಳತೆನ ನೋಡ್ಕೋಬೇಕು. 10 ಇಂಚಿದೆ. ಈಗ ರೆಡಿನೇ ನಾನು 10 ತೊಗೊತೀನಿ. ನೋಡಿ, ನಾವು ಅಕಸ್ಮಾತ್ ಏನಾದರೂ ಹೊಲಿಗೆಗೆ ಬಿಟ್ಟು ಏನಾದರೂ ನಾವು ಅಳತೆ ಮಾಡ್ಕೊಂಡ್ರೆ ಇದು ಏನಾಗುತ್ತೆ ಅಂದರೆ, ನೋಡಿ, ಹೊಲಿಗೆ ಬಿಟ್ಟು ನಾವು ಅಳತೆ ಮಾಡ್ಕೊಂಡ್ರೆ ಇದು 8 ಇಂಚ್ ಬರುತ್ತೆ. 2 ಇಂಚ್ ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗಿಗೆ ಅಂತೇಳಿ ರೆಡಿನೇ ನಾನು 10 ಇಂಚನ್ನ ತೊಗೊತೀನಿ. ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತಿದ್ದೀನಿ. ನೋಡಿ, ನಾವು ಇನ್ನೊಂದು ಸಾರಿ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಚೆಸ್ಟ್ ಮೆಜರ್ಮೆಂಟ್ನ ಈ ರೀತಿ ನಾವು ಉಲ್ಟಾ ಮಾಡದೆ ಡೈರೆಕ್ಟಾಗಿ ಸೀದಾ ಅಂದರೆ ಅಳತೆ ಮಾಡಿದರೆ, ಈ ಹೊಲಿಗೆಯಿಂದ ಹಿಡಿದು ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಮಗೆ ಹೊಲಿಗೆ ಇರುತ್ತಲ್ಲ ಅಲ್ಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೋಬೇಕು. ಅಳತೆ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂದರೆ 7.5 ಬರುತ್ತೆ. ಮತ್ತು ನಾವು ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ ಮತ್ತು ನಾವು 2 ಇಂಚು ಆ್ಯಡ್ ಮಾಡಿದರೆ ನಮಗೇನಾಗುತ್ತೆ ಅಂತಂದರೆ 9.5 ಬರುತ್ತೆ. ಹಾಗಾಗಿ ನಾನು ಆ ರೀತಿ ಆ್ಯಡ್ ಮಾಡೋದಕ್ಕಿಂತ ಈಸಿಯಾಗಿ, ತುಂಬ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಉಲ್ಟಾ ಮಾಡಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಇವಾಗ ಚೆಸ್ಟ್ ಮೆಜರ್ಮೆಂಟು 9.5 ತೊಗೋತೀನಿ, ಸಾಕು. 10 ನೋಡಿ, ಇವಾಗ ಇಲ್ಲಿಂದ ನಾವು 9.5ನ ತೊಗೋಬೇಕು ಚೆಸ್ಟ್ ಮೆಜರ್ಮೆಂಟು. ನೋಡಿ, 10 ಇಂಚಿದೆ. ಸ್ವಲ್ಪ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಫಸ್ಟು ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ.
ನೋಡಿ. ನೆಕ್ಸ್ಟ್ ನಾವು ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಇಟ್ಕೊಂಡ ನಂತರ ಏನು ಮಾಡಬೇಕು ಅಂತಂದರೆ ಈ ಪೀಸ್ನ ಪೂರ್ತಿಯಾಗಿ ನಾನು ಕಟಿಂಗನ್ನು ಮಾಡ್ಕೋತೀನಿ ನೋಡಿ. ನೆಕ್ಸ್ಟ್ ಇಷ್ಟ ಆದ ನಂತರ ಏನು ಮಾಡಬೇಕು ಅಂತಂದರೆ ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತೇಳಿ ನಾವು ನೋಡ್ಕೋಬೇಕು. ನೋಡಿ, ಬ್ಲೌಸ್ ಲೆಂತ್ನ ನಾವು ಮೇಲ್ಗಡೆಯಲ್ಲಿ ಭುಜ ಜಾಯಿಂಟಿಂದ ಹಿಡಿದು ಲಾಸ್ಟ್ ಕೆಳಗಡೆ ಎಡ್ಜ್ವರೆಗೂ ಅಳತೆನ ಮಾಡ್ಕೋಬೇಕು. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡೂ ಉದ್ದ ಒಂದೇ ಸೇಮ್ ಇರುತ್ತೆ. ಹಾಗಾಗಿ ಬ್ಯಾಕ್ ಸೈಡು ಈ ರೀತಿ ಕ್ಲಿಯರಾಗಿ ಒಂದೇ ಸಾರಿನೇ ನೀವು ಅಳತೆನ ತೊಗೊಂಬಿಡಿ ನೋಡಿ. ಉದ್ದ ಟೋಟಲಾಗಿ 13 ಇಂಚಿದೆ. ತುಂಬ ಜಾಸ್ತಿ ಬಟ್ಟೆನೂ ಎಳೆಯೋದಕ್ಕೆ ಹೋಗಬೇಡಿ ನೋಡಿ. 13 ಇಂಚ್ ಬರುತ್ತೆ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. 13 ಅಂದರೆ 2 ಇಂಚ್ ನಾವು ಆ್ಯಡ್ ಮಾಡಿ 15 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಮಾರ್ಕರಲ್ಲೇ ನೀವು ಮಾರ್ಕಿಂಗ್ನ ಮಾಡಿ ಏನಾದರೂ ಚಾಪೀಸ್ ತೊಗೊಂಡೆ ಮಾಡಿದ್ರೆ ನಮಗೆ ಒಂದೊಂದು ಪಾಯಿಂಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಹೆಚ್ಚಿಗೆ ಬರುತ್ತೆ. ಹಾಗಾಗಿ ನಾವು ಇದೇ ರೀತಿ ಮಾರ್ಕರಿಂದನೇ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ನೆಕ್ 2 ಇಂಚನ್ನ ನಾನು ತೊಗೋತಾ ಇದ್ದೀನಿ. ನೆಕ್ ಬಿಡುತ್ತೆ ಫಸ್ಟ್ ನಾವು 2 ಇಂಚನ್ನ ತೊಗೋಬೇಕು. ನೆಕ್ಸ್ಟ್ ನಾವು ಭುಜನ ಮೆಜರ್ಮೆಂಟ್ ಬ್ಲೌಸಲ್ಲೇ ನೋಡ್ಕೊಳ್ಳಿ. ನೋಡಿ, ರೆಡಿ ಇರೋದು 2.5 ಇದೆ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಸ್ಟಿಚಿಂಗಿಗೆ 3 ಇಂಚು ಭುಜನ ತಗೊಳ್ಳಿ. ಆಲ್ಮೋಸ್ಟ್ ಚೆಸ್ಟ್ ಮೆಜರ್ಮೆಂಟು 10 ಒಳಗಡೆನೆ ಬಂದರೆ ನೀವು ಏನು ಮಾಡಿ, ಇಲ್ಲಿ ನೆಕ್ ಬಿಡ್ತಾನೆ 2 ಇಂಚ್ ಅಷ್ಟೇ ಇಟ್ಕೊಳ್ಳಿ. 2ಕ್ಕಿಂತ ಜಾಸ್ತಿ ತೊಗೊಂಡ್ರೆ ಭುಜ ಜಾರ್ತಿರ್ತಾವೆ. ಹಾಗಾಗಿ ಇಲ್ಲಿ 2 ಇಂಚ್ ಅಷ್ಟೇ ತೊಗೊಳ್ಳಿ. 10ಕ್ಕಿಂತ ಸ್ವಲ್ಪ ಮೇಲ್ಗಡೆ ಬಂದರೆ ಒಂದು 2 ಪಾಯಿಂಟ್ ಅಷ್ಟೇ ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಇವಾಗ ಆರ್ಮೂಲು 5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ಶೇಪೂ ಸಹ ಕಾಮನ್ ಆಗಿ ಮಿಡಲ್ ಸೈಜ್ ಇರೋರಿಗೆ 5 ಇಂಚೇ ಬರುತ್ತೆ. ಇದನ್ನು ಕೂಡ ಕರೆಕ್ಟಾಗಿ 5 ಇಂಚನೇ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಕಾರ್ನರಿಂದ 1 ಇಂಚ್ಗೆ ಮತ್ತು 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಈ 5ರ ಅರ್ಧ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಹ 2.5 ಬರುತ್ತೆ. 2.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು 2 ಮಾರ್ಕ್ನ ಯಾಕೆ ಮಾಡ್ತೀವಿ ಅಂತಂದರೆ ಇಲ್ಲಿ ಶೇಪ್ ತೆಗೆಯೋದಕ್ಕೆ ನಮಗೆ ಈಸಿ ಆಗಲಿ ಅಂತ ಅನ್ನೋದಕ್ಕೆ ಇವು 2 ಮಾರ್ಕ್ನ ಮಾಡ್ತಿದ್ದೀನಿ. ನೋಡಿ, ಈ ರೀತಿ 1ನೇ ಶೇಪು ಮತ್ತು 2ನೇ ಶೇಪು ಎರಡನ್ನೂ ನಾವು ಫಸ್ಟ್ ಮಾರ್ಕಿಂಗ್ನ ಮಾಡಬೇಕು. ಮಾಡಿದ ನಂತರ ಇವಾಗ ನಮ್ಗೆ ಆರ್ಮೋಲ್ ಹತ್ರ ಕಂಪ್ಲೀಟಾಗಿ ಮಾರ್ಕಿಂಗ್ ಮುಗೀತು. ನೆಕ್ಸ್ಟ್ ನಾವು ನೆಕ್ ಹತ್ರ ಮಾರ್ಕಿಂಗ್ನ ಮಾಡಬೇಕು. ನೋಡಿ, ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ ಅಂತೇಳಿ ಫಸ್ಟು ನೋಡ್ಕೋಬೇಕು. ನೋಡ್ಕೊಂಡ ನಂತರ ನಾವು ಮಾರ್ಕಿಂಗ್ನ ಮಾಡಬೇಕು. ನೋಡಿ,
ಫ್ರಂಟ್ ನೆಕ್ ಉದ್ದ ಭುಜದಿಂದನೇ ಹಿಡಿದು ನಾವು ಅಳತೆನ ಮಾಡ್ಕೋಬೇಕು. ನೋಡಿ ಫ್ರಂಟ್ ನೆಕ್ 5.5 ಇದೆ. 5.5 ಇಂಚ್ಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ. ನೋಡಿ ನಾವು ಇಲ್ಲಿ ಶೇಪ್ ಕೊಡುವಾಗ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ನಮಗೆ ಮುಂದ್ಗಡೆ ಸ್ವಲ್ಪ ಡೀಪಾಗಿ ಬೇಕು ಅಂತಂದರೆ ಈ ಲೈನ್ ಒಳಗಡೆ ನಾವು ಈ ರೀತಿ ಸ್ವಲ್ಪ ಮಾರ್ಕಿಂಗ್ನ ಮಾಡ್ಕೋಬೇಕು. ಈ ರೀತಿ ಒಂದು ಅರ್ಧ ಇಂಚು ಈ ರೀತಿ ಮಾರ್ಕಿಂಗ್ನ ಒಳಗಡೆ ತೊಗೊಳ್ಳಿ. ಇಲ್ಲ ನಮಗೆ ಕರೆಕ್ಟಾಗಿ ಡೀಪ್ ಏನು ಅಷ್ಟೊಂದು ಬೇಡ ಅಂತ ಅನ್ನೋರಿದ್ದರೆ ಈ ಮಾರ್ಕಿಂಗ್ ಒಳಗಡೆನೆ ನೀವು ಮಾರ್ಕ್ನ ತೊಗೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನಾವು ನೋಡಿ ಇದಾದ ನಂತರ ನಾವು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ನ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ನ 2 ರೀತಿ ನಾವು ಮಾರ್ಕಿಂಗ್ನ ಮಾಡ್ಬೋದು. ನೋಡಿ ಇಲ್ಲಿ ನೆಕ್ಕಿಂದ ಹಿಡಿದು ನಾವು ನೆಕ್ ಶೇಪಿಂದ ಹಿಡಿದು ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿ ತನಕ ನಾವು ಅಷ್ಟು ಮಾರ್ಕ್ನ ನೋಡ್ಕೋಬೇಕು. ನೋಡಿ 4 ಇಂಚಿದೆ, 1 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. 4 ಇದೆ, 5 ಇಂಚ್ಗೆ ನಾವು ಮಾರ್ಕ್ನ ಮಾಡಬೇಕು. ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ ನಾನು, ನೆಕ್ ಶೇಪಿಂದ ಹಿಡಿದು ನಮಗೆ ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿವರೆಗೂ ಅಷ್ಟೇ ನಾವು ಇಷ್ಟೇ ಪಾರ್ಟ್ನ ನಾವು ಅಳತೆನ ಮಾಡ್ಕೋಬೇಕು. ಉಲ್ಟಾ ತೋರಿಸ್ತೀನಿ ನೋಡಿರಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಷ್ಟು ಜಾಯಿಂಟಿಗೆ ಅಷ್ಟೇ ನಾವು ಅಳತೆ ಮಾಡಿ ಇಲ್ಲಿ ಮಾರ್ಕಿಂಗ್ನ ಮಾಡಬೇಕು. ನೆಕ್ಸ್ಟ್ ಈ ಸೈಡು ನಾವು ಶೇಪ್ನ ಹಾಕುವಾಗ ಇಲ್ಲಿ ಆರ್ಮೋಲ್ ಶೇಪಿಂದ ಹಿಡಿದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಅಲ್ಲಿದೆ ಅಲ್ಲಿ ಶೇಪ್ವರೆಗೂ ಅಷ್ಟೇ ನಾವು ಅಳತೆನ ತೊಗೋಬೇಕು. ಈ ನಡುವೆ ಅಳತೆನ ಎಷ್ಟಿದೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ನೋಡಿ 6 ಇಂಚಿದೆ, 1 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೋತೀನಿ. 7 ಇಂಚ್ ಇಷ್ಟ ಆದ ನಂತರ ಈ ರೀತಿ ಒಂದು ಶೇಪ್ನ ಕೊಡಿ. ನೋಡಿ ಈ ಪಾರ್ಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವೆರಡು ಇಲ್ಲಿ ಅಳತೆ ಕರೆಕ್ಟಾಗಿ ತೊಗೋಬೇಕು ಮತ್ತು ಇದು ಇಲ್ಲಿ ಅಳತೆ ಕರೆಕ್ಟಾಗಿ ತೊಗೊಂಡ್ರೆ ಇಲ್ಲಿ ನಮಗೆ ಮಾರ್ಕಿಂಗು ಮುಗಿಯುತ್ತೆ. ಬಿಗಿನರ್ಸ್ ನೋಡ್ತಿರ್ತೀರ ಅಂಥೇಳಿ ಹಾಗಾಗಿ ನಾನು ಪದೇ ಪದೇ ಮತ್ತೆ ಹೇಳ್ತಾ ಇದ್ದೀನಿ ಅರ್ಥ ಆಗಲಿ ಅಂಥೇಳಿ. ನೆಕ್ಸ್ಟ್ ಇದಾದ ನಂತರ ನಾವು ಟಕ್ಸ್ ಪಾಯಿಂಟ್ನ ಯಾವ ರೀತಿ ಇಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ನಾವು ಇದು 2 ನಡುವೆ ನಾವು ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕು. ಈ ಟಕ್ಸ್ ಪಾಯಿಂಟ್ ನಾವು ನೋಡಿ ಈ ಟಕ್ಸ್ ಪಾಯಿಂಟ್ ನಾವು 2.5 ಇಂಚ್ಗೆ ತಗೋಬೇಕು. ಅಂದರೆ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ಇವು ಟಕ್ಸ್ ಪಾಯಿಂಟು ಡಿಪೆಂಡ್ ಆಗಿರುತ್ತೆ. ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಇದ್ದರೆ ಒಂದು ಅರ್ಧ ಇಂಚು ನಾವು ಟಕ್ಸ್ ಪಾಯಿಂಟ್ನ ಕಡಿಮೆ ತೊಗೋಬೇಕು. ಇಲ್ಲ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಬಂದರೆ ನಮಗೊಂದು ಅರ್ಧ ಇಂಚು ಏನಾಗ್ತವೆ ಇವು ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ನೆಕ್ಸ್ಟ್ ನೋಡಿ ಇಲ್ಲಿಂದ ನಾವು 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ಪಾಯಿಂಟಿಂದ ಹಿಡಿದು 2 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಈ ಸೈಡು 1 ಇಂಚು ಮತ್ತು ಈ ಸೈಡು 1 ಇಂಚು ಮಾರ್ಕ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ನೆಕ್ಸ್ಟ್
ಈ ಟಕ್ಸ್ ಪಾಯಿಂಟು ಸ್ಟ್ರೇಟಾಗಿ 3.5 ಇಂಚಿಗೆ ಒಂದು ಟಕ್ಸ್ ಪಾಯಿಂಟ್ನ ತಗೋರಿ. ನೆಕ್ಸ್ಟ್ ಇದಾದ ನಂತರ ನಾವು ಈ ಟಕ್ಸ್ ಪಾಯಿಂಟ್ನ ಕನ್ಸಿಡರ್ ಮಾಡಿದರೂ ನಡೆಯುತ್ತೆ, ಇಲ್ಲ ನಾವು ಬಿಟ್ಟರು ನಡೆಯುತ್ತೆ. ಆದರೂ ಕೂಡ ನೋಡಿ, ಮೇಲ್ಗಡೆ ನಾವು ಜಾಸ್ತಿ ಬಟ್ಟೆನ ಬರೋ ಥರ ಬಿಡಬೇಕು, ಮತ್ತು ಕೆಳಗಡೆ ನಮ್ಗೆ ಇಲ್ಲಿ ಕಡಿಮೆ ಬಟ್ಟೆ ಬರಬೇಕು. ಆ ರೀತಿ ನಾವು ಪಾಯಿಂಟ್ನ ತಗೋಬೇಕು. ಇದನ್ನು ನೋಡಿ, ಈ ಟಕ್ಸ್ ಪಾಯಿಂಟು 4 ಇಂಚಿಗೆ ತಗೋತಾ ಇದ್ದೀನಿ. ನೋಡಿ, ಇವು ಟಕ್ಸ್ ಪಾಯಿಂಟ್ಸು ನಮಗೆ ಬಾಡಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾವೆ. ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ನಾವು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆನ ಮಾಡ್ಕೋಬೇಕು. ಇಷ್ಟಾದರೆ ನಮಗೆ ಫ್ರಂಟ್ ಪಾರ್ಟು ಪೂರ್ತಿಯಾಗಿ ಕಟಿಂಗು ಇದು ಮಾರ್ಕಿಂಗು ಮುಗೀತು. ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಫಸ್ಟ್ ನಾವು ಎರಡು ಪೀಸ್ನಷ್ಟೇ ಮೇಲ್ಗಡೆ ಕಟಿಂಗ್ನ ಮಾಡ್ಕೋಬೇಕು. ಒಂದನೇ ಶೇಪ್ಗೆ 4 ಪೀಸ್ನು ಕಟಿಂಗ್ ಮಾಡ್ಕೋಬೇಕು, ಮತ್ತು ಎರಡನೇ ಶೇಪ್ಗೆ 2 ಪೀಸ್ ಅಷ್ಟೇ ಕಟಿಂಗ್ನ ಮಾಡ್ಕೋಬೇಕು. ಬಿಗಿನರ್ಸು ತುಂಬ ಬಟ್ಟೆ ಸ್ಮೂತ್ ಇರೋದನ್ನು ತೊಗೋಬೇಡಿ. ಒಂದೆರಡು ಬ್ಲೌಸು ಸ್ಟಿಚ್ ಮಾಡುವವರೆಗೂ ಸ್ವಲ್ಪ ಕಾಟನ್ ಥರ ಇರೋ ಬಟ್ಟೆನ ತೊಗೊಳ್ಳಿ. ನೋಡಿ, ಇಲ್ಲಿ ನಾವು ಕಚ್ ಮಾರ್ಕ್ ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ಇವಾಗ ನಿಮಗೆ ಕಟಿಂಗ್ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋದಕ್ಕೆ ನಾನಿನ್ನು ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಪಾರ್ಟು ಮತ್ತು ತೋಳಿನ ಶೇಪು ಹಾಕೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇವೆರಡನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.